ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತಿನ ಬ್ಲಾಗ್ ಇದ್ರ ಬಗ್ಗೆ ಅಂದ್ರೆ ಮಳೆಗಾಲ. ಥಂಬ್ನೇಲ್ ನೋಡಿರ್ತೀರಿ ನೀವು. ಇಲ್ಲೇನು ಈಗ ರೈಟ್ ನಾವು ಏನೈತೆ ಅಂದ್ರೆ ಮಳೆಗಾಲ ಐತಿ. ಅಲ್ಲೇ ಕರ್ನಾಟಕದೊಳಗೆ ಸಿಕ್ಕಾಪಟ್ಟೆ ಬಿಸಿಲು. ಮಮ್ಮಿ ಫ್ರೆಂಡ್ಸ್ಗೆ ಅವ್ರಿಗೆಲ್ಲ ಫೋನ್ ಮಾಡಿದಾಗ ಹೇಳ್ತಾರೆ, ವಿಪರೀತ ಬಿಸಿಲು ಇಲ್ಲೇ. ಅಲ್ಲೇ ಇಲ್ಲೇ ಒಂದು ಸ್ವಲ್ಪ ಮಳೆ. ಆ ಖುಷಿ ರೀಲ್ಸ್ ಒಳಗಿನ ಬ್ಯಾಂಗ್ಳೂರೊಳಗೆ ಅಲ್ಲಿ ಮಳೆ ಆದಾಗ ಆ ಖುಷಿ ರೀಲ್ಸ್ ಎಲ್ಲ ನೋಡಿದೆ. ಸೊ ಈ ವ್ಲಾಗ್ ಮಾಡ್ಬೇಕಂತಂದು ಇಲ್ಲೇ ಇಷ್ಟು ಬೇಜಾರು ಹಿಡಿಸ್ಬಿಟ್ಟತ್ತೆ ಅಂದ್ರೆ ಮಳೆ. ಈ ನಾರ್ತ್ ಈಸ್ಟ್ ಇಂಡಿಯಾ, ಈಶಾನ್ಯ ಭಾರತದ ಇಂಡಿಯಾದ ಇಲ್ಲೇ ಓಕೆ. ಈ ಟಾಪಿಕ್ ಬಲ್ಲಿ ಇಲ್ಲಿ ಯಾಕೆ ಇಷ್ಟು ಮಳೆ ಆಕೈತಿ? ಈಗ ಮೌಸಿನ್ ರಾಮ್, ಮೇಘಾಲಯ, ಚಿರಾಪುಂಜಿ ಅದು ವರ್ಲ್ಡ್ ರೆಕಾರ್ಡಲ್ಲಿ ಮಳೆ. ನಮ್ಗೆ ವರ್ಷ ಇಡೀ ಆಗೋದು ಅವ್ರಿಗೆ ಒಂದು ದಿನಕ್ಕೆ ಆಕೈತಿ ಆ ಟೈಪು. ಸೊ ಇಲ್ಲಿ ಯಾಕೆ ಹಿಂಗೆ ಅಂದ್ರೆ ಇದೇನೈತಲ್ಲ ನಾರ್ತ್ ಈಸ್ಟ್ ಈಶಾನ್ಯ ಭಾಗ ಭಾರತದ ಅದು ಎತ್ತರವಾದ ಪ್ರದೇಶ ಐತಿ, ಗುಡ್ಡ ಕಾಡು ಪ್ರದೇಶ ಐತಿ. ಸೊ ಅಲ್ಲಿ ಪಕ್ಕಕ್ಕೇನು ಸಮುದ್ರ ಐತಲ್ಲ, ಬೇ ಆಫ್ ಬೆಂಗಾಲ್, ಅಲ್ಲಿಂದ ಏನು ಗಾಳಿ ಬರ್ತೈತಲ್ಲ, ಏರ್, ಅದೇನು ನೀರು ತೊಗೊಂಡು ವೇಪರ್ಸ್, ಹ್ಯುಮಿಡಿಟಿ ಏನು ಬರ್ತೈತಲ್ಲ, ಹ್ಯುಮಿಡ್ ಏರ್, ಅದು ಇಲ್ಲಿ ಬಂದ ತಕ್ಷಣ ಟ್ರ್ಯಾಪ್ ಆಗಿಬಿಡ್ತೈತಿ ಗುಡ್ಡಗಾಡು ಪ್ರದೇಶದಾಗ. ಆಮೇಲೆ ಗುಡ್ಡಗಾಡು ಪ್ರದೇಶ ಅಂದ್ರೆ ಒಳಗೆ ಮೋಡನ ಕರ್ಕೊಂತೈತಿ. ಅಲ್ಲೇ ಗುಡ್ಡಗಳು ಏರ್ ಫ್ಲೋ ಆಗೋದು ತಡಿತೈತಿ ಯೂಶ್ವಲಿ. ಸೊ ಅಲ್ಲೇನಾಕತ್ತೆ ಅಂದ್ರೆ ಗಾಳಿ ಬರೋಂಗಿಲ್ಲ ಮುಂದೆ, ಏರಿಗೆ ಮುಂದೆ ಪಾಸ್ ಆಗೋಕ್ಕೆ. ಸೊ ಆ ಗಾಳಿನ ನಿಂತಂದ್ರೆ ಅದು ಮ್ಯಾಲೆ ಇರ್ತೈತಿ. ಸೊ ಡ್ಯೂ ಟು ಅದು ಓರೋಗ್ರಾಫಿಕ್ ರೈನ್ಫಾಲ್ ಅಂತಾರೆ ಇದಕ್ಕೆ. ಗುಡ್ಡಗಾಡು ಪ್ರದೇಶದಾಗ ಏರ್ ಅಕ್ಯುಮುಲೇಟ್ ಆಗಿ ಅದು ಹೆಂಗೆ ಮೇಲೆ ಹೋಗ್ತೈತಲ್ಲ, ಸೊ ಏರ್ ಕೂಲಾಗಿ ಅಲ್ಲಿ ಕ್ಲೌಡ್ಸ್ ಫಾರ್ಮ್ ಆಗಿ ಅಲ್ಲೇ ಮಳೆ ಆಕೈತಿ. ಸೊ ಯಾವಾಗಲೂ ಈ ಪ್ರದೇಶದಾಗ ಮಳೆ ಇರೋದ ನಾರ್ತ್ ಈಸ್ಟ್ ಈಶಾನ್ಯ ಭಾಗದಾಗ ಮಳೆ ಕಮ್ಮಿ ಅಂತ ಅನ್ನಂಗೆ ಇಲ್ಲ. ಯಾವಾಗಲೂ ಮಳೆ ಇರ್ತೈತಿ. ಸೆಕೆಗಾಲದಾಗ ಸೆಕೆ ಇರ್ತೈತಿ, ಮಳೆ ಬರ್ತಿರ್ತೈತಿ. ಜನ ಎಲ್ಲ ಸೆಕೆಗೆ ಹೋಗಿ ಮಳೆಗೆಲ್ಲ ಆಟ ಆಡ್ತಿರ್ತಾರೆ ಆ ಟೈಪ್ ಇಲ್ಲೇ. ಸೊ ಇದೇ ರೀಸನ್, ಪಕ್ಕಕ್ಕೆ ಸಮುದ್ರ ಐತಿ. ಅಲ್ಲಿಂದ ಏನು ಏರ್ ಬರ್ತೈತಲ್ಲ ಈ ಗುಡ್ಡದೊಳಗೆ ಟ್ರ್ಯಾಪ್ ಆಗಿ ಅದೇ ಕ್ಲೌಡ್ಸ್ ಫಾರ್ಮ್ ಆಗಿ ಮಳೆ ಬರ್ತೈತಿ ಇಲ್ಲೇ ಈ ಬರೀ. ಆದರೆ ಇಲ್ಲೇ ಇನ್ನೊಂದು ಬೇಸಿಕ್ಸ್ ಇಲ್ಲೇನಂದ್ರೆ, ಇಲ್ಲಿ ಅಕಸ್ಮಾತ್ ಟ್ರಾನ್ಸ್ಫರ್ ಆಗಿ ಬಂದು ಇಲ್ಲೆಲ್ಲ ಇರ್ತಾರಂದ್ರೆ ಬೇಸಿಕ್ ಬೇಕಾಗಿರೋ 3 ಥಿಂಗ್ಸ್ ಅಂದ್ರೆ UPS. ಈ ಮಳೆ ಬಂತು, ಗಾಳಿ ಬಂತಂದ್ರೆ ಈಗ ವಿಡಿಯೋದಾಗ ನೋಡಾಕತ್ತೀರಿ ನೋಡ್ರಿ, ಅದು ಆ ಟೈಪ್. UPS ಅಂತೂ ಬೇಕು, ಕರೆಂಟ್ ಎಲ್ಲ ಇರೋಂಗಿಲ್ಲ. ಆಮೇಲೆ ಹೀಟರ್ಸ್ ಅಂತೂ ಕಂಪಲ್ಸರಿ. ನಾವಂತೂ 2 ಹೀಟರ್ಸ್ ಇಟ್ಕೊಂಡೇವಿ. ಆಮೇಲೆ ಡ್ರೆಸ್ಸಸ್, ನೀವೆಲ್ಲ ಇಲ್ಲಿ ಟ್ರಿಪ್ಪಿಗೆ ಬಂದರೂ ಲೋಕಲ್ ಮಾರ್ಕೆಟ್ನಾಗ ಸ್ಟ್ರೀಟ್ ಶಾಪಿಂಗ್ ಇದ್ದೇ ಇರ್ತೈತಿ. ಆಮೇಲೆ ನಾವು ನೋಡಿದ್ದು ಎಲ್ಲ ಪ್ಲೇಸಸ್ನಾಗ ಸ್ಟ್ರೀಟ್ ಶಾಪಿಂಗ್ ಕೆಟ್ಟದಾಗಂತೂ ಇರೋಂಗಿಲ್ಲ, ಚಲೋನೇ ಇರ್ತಾವೆ. ಆರಾಮ್ಸೆ ಬರ್ಬೋದು, ಇಲ್ಲೇ ಟ್ರಿಪ್ ಮಾಡ್ಬೋದು. ಇದಂತೂ ಪರ್ಫೆಕ್ಟ್ ಐತಿ. ಅಷ್ಟು ಥಂಡಿನೂ ಇಲ್ಲ, ಏನಿಲ್ಲ, ಮಳೆ ಐತಿ. ಟ್ರಿಪ್ ಮಾಡೋರಿಗೆ ಪರ್ಫೆಕ್ಟ್ ಅಂತ ಹೇಳ್ಬೋದು. ಸೊ ಇದು ನೋಡ್ರಿ, ಯೂಶ್ವಲಿ ಹಿಂಗೆ ಇರ್ತೈತಿ ವೆದರ್ ಇಲ್ಲೇ. ಮಳೆ ಬರೋದಕ್ಕಿಂತ ಮುಂಚೆ ಹಿಂಗೆ ಇರ್ತೈತಿ. ಇದು ಸ್ಪೆಷಲಿ ರಾಮನವಮಿ ಇತ್ತಲ್ಲ, ಅವತ್ತು ಮಾರ್ನಿಂಗ್ ಹಿಂಗಿತ್ತು. ಆ್ಯಸ್ ಇಫ್ ರಾಮದೇವ್ರ ಭೂಮಿಗೆ ಬರಾಕತ್ತಾರ, ಲ್ಯಾಂಡ್ ಆಗತ್ತಾರ. ನಂಗೆ ಇಷ್ಟು ಪೂಜೆ ಎಲ್ಲ ನಡೆಯಕತ್ತಿತ್ತಲ್ಲ, ಆ ಪರಿ ವೆದರ್ ಭಾಳ ಚೆಂದಾಗಿತ್ತು. ಗಾಳಿ ಮೋಡ ಅಂತೂ ಇಷ್ಟು ಫಾಸ್ಟ್ ಮೂವ್ ಆಗತ್ತಿತ್ತು ಅಂದ್ರೆ ಆ್ಯಕ್ಚುಲಿ ಈ ವಿಡಿಯೋದಾಗ ಅಷ್ಟು ಕ್ಯಾಪ್ಚರ್ ಆಗಿಲ್ಲ. ಎಲ್ಲ ಕರ್ನಾಟಕದಾಗ ಇಂಥ ಬ್ಯೂಟಿ ಐತಿ, ಫಾರೆಸ್ಟ್ ಎಲ್ಲ. ಬಟ್ ಅಲ್ಲೇ 2-3 ದಿನ ಇದ್ದು ಎಂಜಾಯ್ ಮಾಡಿ ಬರ್ಬೇಕಾಕತಿ. ಇಲ್ಲೇನಂದ್ರೆ ದಿನವಿಡೀ ಇದು ಸೀನ್ಸ್ ನಮ್ಗೆ. ಹೊರಗೆ ಬಂದ್ರೆ ಒಂಚೂರು ಔಟಿಂಗ್ ಹೋದ್ರೆ, ಸೊ ಇಲ್ಲಿ ಇರೋರೆಲ್ಲ ಲಕ್ಕಿ. ಆಮೇಲೆ ಇಲ್ಲಿ ಟ್ರಾನ್ಸ್ಫರ್ ಆದ್ರೆ ಸೀರಿಯಸ್ಲಿ ಲಕ್ಕಿ. ಯು ವಿಲ್ ಎಂಜಾಯ್ ಲೈಕ್ ಎನಿಥಿಂಗ್. ನಮಗಂತೂ ಎವ್ರಿ ಡೇ ಈಸ್ ವೆರಿ ಸ್ಪೆಷಲ್, ಯೂನಿಕ್, ಭಾಳ ಲಕ್ಕಿ ಅಂತ ಅನಿಸ್ತೈತಿ. ಸೊ ಈಗ ನ್ಯಾಚುರಲ್ ಸೌಂಡ್ ಹಾಕಿರ್ತೇನಂತ ನೀವು ಎಂಜಾಯ್ ಮಾಡಿರಿ. ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವೀಡಿಯೋಸ್. ಬಾಯ್.